ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಮಾನಸಿಕ ಸಾಮರ್ಥ್ಯದ ಒಂದು ಕಾನ್ಸೆಪ್ಟನ್ನು ಕಲಿಯೋಣ. ಸೊ ಇವತ್ತಿನ ಕಾನ್ಸೆಪ್ಟ್ ಯಾವುದು ಅಂತ ಅಂದರೆ ತ್ರಿಭುಜಗಳನ್ನು ಎಣಿಸೋದು. ಓಕೆ, ತ್ರಿಭುಜಗಳನ್ನು ಎಣಿಸೋದಕ್ಕೆ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಒಂದು ಡೈಗ್ರಾಮನ್ನು ಕೊಟ್ಟು ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಪ್ರಶ್ನೆಯನ್ನು ಕೊಟ್ಟಿರೋದನ್ನು ನೀವೆಲ್ಲರೂ ನೋಡಿರ್ತೀರಿ. ಸೊ ಅದನ್ನು ಹೇಗೆ ಸುಲಭವಾಗಿ ಕಡಿಮೆ ಸಮಯದಲ್ಲಿ ನಾವು ಟ್ರಿಕ್ಸ್ಗಳನ್ನು ಬಳಸ್ಕೊಂಡು ಯಾವ ರೀತಿ ಲೆಕ್ಕಗಳನ್ನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ನೋಡೋಣ. ಓಕೆ, ಸೊ ಇವತ್ತಿನ ಸೆಷನ್ ತ್ರಿಭುಜಗಳನ್ನು ಎಣಿಸೋದಾಗಿರುತ್ತೆ. ಇದು GPSTR, HSTR, PSTR ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಓಕೆ, ಸೊ ಇಲ್ಲಿ ನಾನು ಮಾದರಿ ಪ್ರಶ್ನೆಗಳನ್ನು ತಗೊಂಡು ಅದನ್ನು ನಿಮಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲನೆಯ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಪ್ರಶ್ನೆ ಏನಿದೆ ಅಂತ ಅಂದರೆ ಒಂದು ದೊಡ್ಡ ತ್ರಿಭುಜದ ಶೃಂಗದಿಂದ ಪಾದಕ್ಕೆ 3 ಲಂಬಗೆರೆಗಳನ್ನು ಎಳೆದಾಗ ಉಂಟಾಗುವ ಒಟ್ಟು ತ್ರಿಭುಜಗಳೆಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರ ಬದಲಿಗೆ ಚಿತ್ರವನ್ನೇ ಕೊಟ್ಟು ಈ ಒಂದು ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತಲೂ ಪ್ರಶ್ನೆ ಕೇಳ್ತಾರೆ. ಸೊ ಚಿತ್ರ ಈ ರೀತಿ ಇರುತ್ತೆ ನಿಮಗೆ. ಓಕೆ, ಸೊ ಈ ರೀತಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಎಣಿಸೋದು ಹೇಗೆ ಅಂದರೆ ತುಂಬ ಸರಳವಾದಂತಹ ವಿಧಾನ. ಈಗ ನಮಗೇನು ಪ್ರಶ್ನೆ ಕೊಟ್ಟಿದ್ದಾರೆ, ಒಂದು ದೊಡ್ಡ ತ್ರಿಭುಜದಲ್ಲಿ ಶೃಂಗದಿಂದ ಅಂದರೆ ಈ ಪಾಯಿಂಟಿಂದ ಶೃಂಗದಿಂದ ಪಾದಕ್ಕೆ 3 ಲಂಬಗೆರೆಗಳನ್ನು ಎಳೆದಾಗ, ಸೊ ಇದು ಪಾದ ಆಗುತ್ತೆ, ತ್ರಿಭುಜದ ಪಾದ. ಸೊ 3 ಲಂಬ ರೇಖೆಗಳನ್ನು ಎಳೆದಾಗ ಎಷ್ಟು ತ್ರಿಭುಜಗಳಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಚಿತ್ರವನ್ನು ಕೊಟ್ಟಾಗ ನೀವು ಮೊದಲೇನು ಮಾಡಬೇಕು, ಅಲ್ಲಿ ಕೊಟ್ಟಿರುವಂತಹ ಎಷ್ಟು ತ್ರಿಭುಜಗಳಿರುತ್ತಲ್ಲ, ಸೊ ಪಾದವನ್ನು ಎಣಿಸ್ಕೊಳ್ತಾ ಹೋಗಬೇಕು. ಎಷ್ಟಿದೆ, 1 2 3 4 ಅಂತ ಸಂಖ್ಯೆಯನ್ನು ಬರ್ಕೊಳ್ಳಿ. ಎಷ್ಟು ಲಂಬಗೆರೆಗಳಿದೆಯಲ್ಲ, ಸೊ ಅದನ್ನು ಒಂದೊಂದು ತ್ರಿಭುಜಗಳಾಗಿರುತ್ತೆ, ಅದಕ್ಕೆ ನೀವು ಪಾದದಲ್ಲಿ ನಂಬರನ್ನು ಕೊಡಬೇಕು. 1 2 3 4 ಅಂತ ಕೊಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಸೊ ಅದನ್ನು ಸಾಲ್ವ್ ಮಾಡೋದು ನೋಡೋಣ. ಓಕೆ, ಇಲ್ಲಿ ನೋಡಿ, ಪಾದದಲ್ಲಿ ಉಂಟಾದ ಪ್ರತಿ ಭಾಗಕ್ಕೆ ಸಂಖ್ಯೆಯನ್ನು ನೀಡಿ ಅದನ್ನು ಕೂಡಿಸ್ಬೇಕಾಗತ್ತೆ. ಸೊ ಇಲ್ಲಿ ಆ ಸಂಖ್ಯೆಯನ್ನು ಬರ್ಕೊಳ್ಳೋಣ. 1 2 3 4. ಸೊ ಇವುಗಳನ್ನು ಟೋಟಲ್ ಮಾಡಿದಾಗ 10 ಆಗುತ್ತೆ. ಹಾಗಾದರೆ ಈ ಕೊಟ್ಟಿರುವಂತಹ ತ್ರಿಭುಜದಲ್ಲಿ ಎಷ್ಟು ಇದ್ದಾವೆ ಅಂದರೆ ಒಟ್ಟು 10 ತ್ರಿಭುಜಗಳಿದೆ. ಓಕೆ, ಸೊ ಇದು ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಇಲ್ಲಿ ಎಷ್ಟೇ ಲಂಬಗೆರೆಗಳನ್ನು ಎಳೆದಿರಲಿ. ಓಕೆ, ಸೊ ಈಗ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಎಷ್ಟೇ ಲಂಬಗೆರೆಗಳನ್ನು ಎಳೆದ್ರೂ ಕೂಡ ನೀವು ಇದೇ ಮೆಥಡನ್ನು ಫಾಲೋ ಮಾಡಿ. ಸೊ ಇಲ್ಲಿ ಇನ್ನೊಂದು ಮಧ್ಯದಲ್ಲಿ ಗೆರೆ ಬಂತು ಅಂದ್ಕೊಳ್ಳಿ. ಸೊ ಇಲ್ಲಿ 4 ಕೊಟ್ಟಿದ್ದಾರೆ, ಅದು 6 ಕೊಟ್ಟಿರಲಿ 10 ಕೊಟ್ಟಿರಲಿ, ಸೊ ಮಾಡುವಂತಹ ಮೆಥಡ್ ಇದೇ ಆಗಿರುತ್ತೆ. ಕೊಟ್ಟಿರುವಂತಹ ಪಾದಗಳಲ್ಲಿ ಎಷ್ಟು ಲಂಬಗೆರೆಗಳನ್ನು ಎಳೆದಿದ್ದಾರೋ ಸೊ ಅದನ್ನು ನಂಬರ್ ಕೊಟ್ಕೊಂಡು ಅದನ್ನು ಕೂಡಿಸಿದ್ರೆ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ಇಲ್ಲಿ ನೋಡಿ, ಸೂಚನೆ, ಎಷ್ಟೇ ಲಂಬಗೆರೆಗಳಿದ್ದರೂ ಇದೇ ವಿಧಾನವನ್ನು ನೀವು ಅನುಸರಿಸ್ಬೋದು. ಓಕೆನಾ? ಸೊ ಈಗ ಇದಿಷ್ಟು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಹೆಚ್ಚಿನ ವಿವರಣೆ ಕೊಡ್ತಾ ಹೋದರೆ ಮತ್ತೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸೊ ಇದನ್ನು ನೀವು ಈ ಒಂದು ಮೆಥಡನ್ನು ನೋಟ್ ಮಾಡ್ಕೊಳ್ಳಿ. ಈ ರೀತಿ ಲೆಕ್ಕಗಳನ್ನು ಅಥವಾ ಈ ಒಂದು ಆಕೃತಿಯನ್ನು ಕೊಟ್ಟರೆ ಈ ಮೆಥಡನ್ನು ಯೂಸ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎರಡನೆಯ ಪ್ರಶ್ನೆ, ಒಂದು ತ್ರಿಭುಜದಲ್ಲಿ 4 ಅಡ್ಡಗೆರೆಗಳನ್ನು ಎಳೆಯಲಾಗಿದೆ. ಹಾಗಾದರೆ ಆ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಿಂದಿನ ಚಿತ್ರದಲ್ಲಿ ಶೃಂಗದಿಂದ ಪಾದಕ್ಕೆ ಲಂಬಗೆರೆಗಳನ್ನು ಎಳೆದಾಗ ಎಷ್ಟು ತ್ರಿಭುಜಗಳಾಗುತ್ತೆ ಅನ್ನೋದನ್ನು ನೋಡಿದ್ವಿ. ಈಗ ತ್ರಿಭುಜದಲ್ಲಿ ಅಡ್ಡಗೆರೆಗಳನ್ನು ಕೊಟ್ಟಾಗ ತ್ರಿಭುಜವನ್ನು ಯಾವ ರೀತಿ ಎಣಿಸೋದು ಅನ್ನೋದನ್ನು ನೋಡೋಣ. ಈಗ ಚಿತ್ರವನ್ನು ನೋಡಿ, ಇಲ್ಲಿ ನಿಮಗೆ ಚಿತ್ರದಲ್ಲಿ ಏನಿದೆ, ಒಂದು ತ್ರಿಭುಜಕ್ಕೆ 4 ಅಡ್ಡಗೆರೆಗಳನ್ನು ಎಳೆಯಲಾಗಿದೆ. ಹೌದಾ? ಸೊ ಇಲ್ಲಿ 1ನೇ ಗೆರೆ ಇದೆ, 2ನೇ ಗೆರೆ, ಅನಂತರ 3ನೇ ಗೆರೆ. ನೀವು ಪಾದವನ್ನು ಕೂಡ ಎಣಿಸ್ಕೋಬೇಕು, 4ನೇ ಗೆರೆ ಆಗುತ್ತೆ. ಓಕೆ, ಸೊ 4 ಅಡ್ಡಗೆರೆಗಳಿದೆ. ಈ ಒಂದು ಆಕೃತಿಯಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಾಗುತ್ತೆ ಅನ್ನೋದನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಮೊದಲು ನಮಗೆ ಏನು ಅಡ್ಡಗೆರೆಗಳಿರುತ್ತಲ್ಲ, ಸೊ ಅದಕ್ಕೆ ಒಂದೊಂದು ನಂಬರ್ ಕೊಟ್ಕೊಳ್ತಾ ಹೋಗಬೇಕು. ಆದರೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನಮಗೆ ಮೂಲ ತ್ರಿಭುಜದಲ್ಲಿ ಏನು ಪಾದ ಇರುತ್ತಲ್ಲ, ಸೊ ಆ ಪಾದದ ಗೆರೆಯನ್ನು ಅಡ್ಡಗೆರೆ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸೊ 1 2 3 4 ಅಂತ ನಂಬರ್ ಕೊಡ್ತೀರಾ. ನಂಬರ್ ಕೊಟ್ಟ ಮೇಲೆ ಏನಾಗುತ್ತೆ, ನೆಕ್ಸ್ಟು ಉತ್ತರ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಇದನ್ನು ಹೇಗೆ ಬಿಡಿಸೋದು ಅಂದರೆ, ಚಿತ್ರದಲ್ಲಿರುವ ಒಟ್ಟು ಅಡ್ಡಗೆರೆಗಳನ್ನು ಎಣಿಸಿ ತಳಭಾಗದ ಗೆರೆಯು ಸೇರಲಿ. ಓಕೆ, ತಳಭಾಗದ ಗೆರೆಯು ಸೇರಲಿ. ಎಷ್ಟು ಅಡ್ಡಗೆರೆಗಳಿರುತ್ತವೆಯೋ ಅಷ್ಟು ತ್ರಿಭುಜಗಳು ಇರುತ್ತೆ ಅನ್ನೋದು
ಇಲ್ಲಿನ ಉತ್ತರ ಆಗುತ್ತೆ. ಸೊ ಇಲ್ಲಿ ನಮಗೆ 4 ಅಡ್ಡಗೆರೆಗಳಿದೆ, ಹಾಗಾಗಿ ಈ ಒಂದು ಚಿತ್ರದಲ್ಲಿ 4 ತ್ರಿಭುಜಗಳಿದೆ. ಓಕೆ, ಸೊ ಇಲ್ಲಿ ಕೆಲವೊಂದಿಷ್ಟು ಟ್ರಿಕ್ಸ್ ಇದೆ, ನಿಮಗೆ ಓದ್ಕೊಳ್ಳಿ. ತಳಭಾಗದ ಗೆರೆಯನ್ನು ಸೇರಿಸಿ ಎಣಿಸಬೇಕು. ಅಡ್ಡಗೆರೆಗಳ ಸಂಖ್ಯೆ ತ್ರಿಭುಜಗಳ ಸಂಖ್ಯೆ ಆಗಿರುತ್ತೆ. ಇಲ್ಲಿ 2 ಲಂಬಗೆರೆಗಳಿದ್ದರೆ ಒಳಗೆ 3 ಭಾಗಗಳಾಗುತ್ತವೆ. ಆ ಭಾಗಗಳಿಗೆ 1, 2, 3 ಎಂದು ಸಂಖ್ಯೆಯನ್ನು ನೀಡಿ ಅಂತಿಮ ಉತ್ತರ ಎಷ್ಟಾಗುತ್ತೆ? 4 ಅಂತ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 3ನೆಯ ಪ್ರಶ್ನೆ, ಒಂದು ತ್ರಿಭುಜದಲ್ಲಿ ಶೃಂಗದಿಂದ ಪಾದಕ್ಕೆ 2 ಲಂಬಗೆರೆಗಳನ್ನು ಎಳೆಯಲಾಗಿದೆ ಮತ್ತು ತ್ರಿಭುಜವನ್ನು ಅಡ್ಡಲಾಗಿ ಕತ್ತರಿಸುವ 2 ಅಡ್ಡಗೆರೆಗಳನ್ನು ಎಳೆಯಲಾಗಿದೆ. ಹಾಗಾದರೆ ಒಟ್ಟು ತ್ರಿಭುಜಗಳು ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಚಿತ್ರವನ್ನು ನಾವು ಬಿಡಿಸ್ಕೊಳ್ಳೋದಾದರೆ, ಈಗ ಕೊಟ್ಟಿರುವಂಥ ಪ್ರಶ್ನೆಗೆ ಆಕೃತಿಯನ್ನು ನೋಡೋಣ. ಈಗ ನೀವಿಲ್ಲಿ ಗಮನಿಸಬೇಕು, ಇಲ್ಲಿ ಈ ಒಂದು ಅಡ್ಡಗೆರೆ ಇಲ್ಲ. ಓಕೆ, ಯಾಕಂದರೆ ಇದನ್ನು ನಂಬರ್ ನಿಮಗೆ ಹೈಲೈಟ್ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಒಂದು ಅಡ್ಡಗೆರೆಯನ್ನು ಕೌಂಟ್ ಮಾಡಬೇಡಿ. ನಮಗೆ ಪ್ರಶ್ನೆಯಲ್ಲಿರೋದು ಶೃಂಗದಿಂದ 2 ಲಂಬರೇಖೆ ಜೊತೆಗೆ ಈ ತ್ರಿಭುಜದಲ್ಲಿ ಅಡ್ಡಲಾಗಿ 2 ಗೆರೆಗಳನ್ನು ಎಳೆಯಲಾಗಿದೆ. ಓಕೆ, ಸೊ ಇದನ್ನು ನಾವೀಗ ಹಿಂದಿನ ಮೆಥಡಿಯನ್ನು ಬಳಸಿದ್ವಿ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಮೊದಲನೇದಾಗಿ ಲಂಬವಾಗಿ ಎಳೆದಂತಹ ಗೆರೆಗಳಿಗೆ ನಂಬರ್ಸನ್ನು ಕೊಡಿ. 1, 2, 3 ಭಾಗಗಳಾಗುತ್ತೆ. ಸೊ ಇದನ್ನು ಕೌಂಟ್ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಅನಂತರ ಅಡ್ಡಲಾಗಿ ಎಳೆದಿರುವಂತಹ ಗೆರೆಗಳೆಷ್ಟು? 1, 2, ಪಾದವನ್ನು ಸೇರಿಸಿದರೆ 3 ಆಗುತ್ತೆ. ಓಕೆ, ಇಲ್ಲಿ 1, 2 ಮತ್ತು ಪಾದವನ್ನು ಸೇರಿಸಿದರೆ 3. ಇದನ್ನು ನೋಟ್ ಮಾಡ್ಕೋಬೇಕು ನಾವು. ಇಲ್ಲಿ ಒಂದು ಕಡೆ ಇಲ್ಲಿ ನೋಡಿ, ಪಾದದ ತ್ರಿಭುಜಗಳ ಮೊತ್ತವನ್ನು ನಾವು ಫಸ್ಟ್ ಲೆಕ್ಕ ಹಾಕಬೇಕು. 1, 2, 3 ಅದನ್ನು ಕೂಡಿಸಿದಾಗ 6 ಅಂತ ಆಗುತ್ತೆ. ಓಕೆ, ನಾವು ಇಲ್ಲಿ ಲಂಬವಾಗಿ ಎಳೆದಿರುವಂತಹದ್ದನ್ನು 1, 2, 3 ಅಂತ ಬರೆದು 6 ಅಂತ ಟೋಟಲ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ? ಅಡ್ಡಗೆರೆಗಳ ಸಂಖ್ಯೆಯನ್ನು ಎಣಿಸಿ. ಅಡ್ಡಗೆರೆಗಳು ಎಷ್ಟಿದೆ? 2 ಅಡ್ಡಗೆರೆಗಳು ಜೊತೆಗೆ ಪಾದದ ಗೆರೆಯನ್ನು ಸೇರಿಸಿದರೆ 3 ಆಗುತ್ತೆ. ಸೊ ಇವೆರಡನ್ನು ಗುಣಿಸಿದಾಗ ನಮಗೆ ಸರಿಯಾದ ಉತ್ತರ ಸಿಗುತ್ತೆ. ಸೊ 6 3 ಎಷ್ಟಾಗುತ್ತೆ? 18. ಹಾಗಾದರೆ ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಅಂದರೆ 18 ತ್ರಿಭುಜಗಳಿದೆ. ಓಕೆ, ಸೊ ಲಂಬರೇಖೆಗಳಿದ್ದಾಗ ಯಾವ ಮೆಥಡನ್ನು ಬಳಸಬೇಕು ಅನ್ನೋದು ನೋಡಿದ್ವಿ. ಅನಂತರ ಅಡ್ಡಗೆರೆಗಳಿದ್ದಾಗ ಯಾವ ರೀತಿ ಮೆಥಡನ್ನು ಬಳಸಬೇಕು ಅಂತ ನೋಡಿದ್ವಿ. ಆದರೆ ಒಂದೇ ತ್ರಿಭುಜದಲ್ಲಿ 2 ಇದ್ದಾಗ ಏನು ಮಾಡಬೇಕು? ಅವೆರಡನ್ನು ನಾವು ಕೂಡಿಸಿ ಅವುಗಳನ್ನು ಗುಣಾಕಾರ ಮಾಡಿದಾಗ ಒಟ್ಟು ತ್ರಿಭುಜಗಳ ಸಂಖ್ಯೆ ನಮಗೆ ಸಿಗುತ್ತೆ. ಓಕೆ, ಸೊ ಸಿಂಪಲ್ಲಾಗಿ ಇಂತಹ ಆಕೃತಿಗಳನ್ನು ಕೊಟ್ಟಾಗ ಈ ಮೆಥಡನ್ನು ಫಾಲೋ ಮಾಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 4ನೆಯ ಪ್ರಶ್ನೆ, ಒಂದು ಚೌಕದಲ್ಲಿ 2 ಕರ್ಣಗಳನ್ನು ಎಳೆಯಲಾಗಿದೆ ಹಾಗೂ ಮಧ್ಯದಲ್ಲಿ ಅಡ್ಡ ಮತ್ತು ಉದ್ದ ಗೆರೆಗಳನ್ನು ಎಳೆಯಲಾಗಿದೆ. ಇದರಿಂದ ಚೌಕದೊಳಗೆ ಒಟ್ಟು 8 ಸಣ್ಣ ತ್ರಿಭುಜಗಳು ಕಾಣಿಸುತ್ತವೆ. ಹಾಗಾದರೆ ಅಲ್ಲಿರುವಂತಹ ಒಟ್ಟು ತ್ರಿಭುಜಗಳೆಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಆಕೃತಿಯಲ್ಲಿ ಬಿಡಿಸ್ಕೊಳ್ಳೋದಾದರೆ ಈ ಆಕೃತಿ ನಮಗೆ ಸಿಗುತ್ತೆ. ಓಕೆನಾ? ಸೊ ಈ ಆಕೃತಿ ಸಿಗುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅವರು? ಚೌಕದಲ್ಲಿ 2 ಕರ್ಣಗಳನ್ನು ಎಳೆಯಲಾಗಿದೆ. ಇಲ್ಲಿ ಎ ಇಂದ ಡಿ ಒಂದು ಕರ್ಣ ಆದರೆ ಬಿ ಇಂದ ಸಿ ಒಂದು ಕರ್ಣ ಆಗುತ್ತೆ. ಓಕೆ, ಮತ್ತೆ ಏನು ಮಾಡಿದ್ದಾರೆ? ಚೌಕದಲ್ಲಿ ಉದ್ದವಾಗಿ ಒಂದು ಗೆರೆ ಇದೆ, ಅಡ್ಡವಾಗಿ ಒಂದು ಗೆರೆ ಇದೆ. ಸೊ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಒಟ್ಟು ಎಷ್ಟು ತ್ರಿಭುಜಗಳು ಕಾಣಿಸುತ್ತೆ ಅಂತ ಅಂದರೆ ಸಣ್ಣ ತ್ರಿಭುಜಗಳಿಗೆ ನಂಬರನ್ನು ಕೊಟ್ಕೊಳ್ತಾ ಹೋಗಬೇಕು. 1, 2, 3, 4, 5, 6, 7, 8. ಸೊ ಮೇಲ್ನೋಟಕ್ಕೆ 8 ಸಣ್ಣ ತ್ರಿಭುಜಗಳು ಕಾಣಿಸುತ್ತೆ. ಆದರೆ ಇದರಲ್ಲಿ ಇನ್ನೂ ತ್ರಿಭುಜಗಳಿದ್ದಾವೆ. ಓಕೆ, ದೊಡ್ಡ ತ್ರಿಭುಜಗಳನ್ನು ಎಣಿಸ್ತಾ ಹೋದರೆ ಇಲ್ಲಿ ನೋಡಿ, ಎ, ಒ, ಬಿ. ಸೊ ಇದೊಂದು ತ್ರಿಭುಜ ಆಗುತ್ತೆ. ಅನಂತರ ಇದೊಂದು ತ್ರಿಭುಜ. ಸೊ ಇದೊಂದು ತ್ರಿಭುಜ. ಈ ರೀತಿ ನಾವು ಕೈಯಿಂದ ಎಣಿಸ್ಕೊಳ್ತಾ ಕೂತ್ಕೊಂಡ್ರೆ ಸಾಕಷ್ಟು ಸಮಯ ಹೋಗುತ್ತೆ ಮತ್ತು ನಾವು ಸರಿಯಾದ ಉತ್ತರವನ್ನು ಚೂಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅಲ್ವಾ? ಸೊ ಹಾಗಾಗಿ ಈ ಒಂದು ಆಕೃತಿಯನ್ನು ಕೊಟ್ಟಾಗ, ಈ ರೀತಿಯ ಆಕೃತಿಗಳಿದ್ದಾಗ ತ್ರಿಭುಜಗಳನ್ನು ಎಣಿಸೋದಕ್ಕೆ ಒಂದು ಟ್ರಿಕ್ಸ್ ಇದೆ. ಓಕೆ, ಶಾರ್ಟ್ಕಟ್ ಟ್ರಿಕ್ ಏನು ಅಂದರೆ, ಚೌಕದೊಳಗೆ ಕಾಣಿಸುವ ಸಣ್ಣ ತ್ರಿಭುಜಗಳಿಗೆ 1, 2, 3 ಅಂತ ನಾವು ನಂಬರ್ ಕೊಟ್ಟಾಗ ಒಟ್ಟು 8 ಸಣ್ಣ ತ್ರಿಭುಜಗಳು ಬರುತ್ತೆ. ಹೌದಾ? ಅದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದೋ ಅದನ್ನು ನಾವು 2ರಿಂದ ಗುಣಿಸಬೇಕು. ಸೊ ಈಗ ಕೊಟ್ಟಿರುವಂತಹ ಆಕೃತಿಯಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ? 8 ಆಗುತ್ತೆ ಅಲ್ವಾ? ಸೊ ಅದಕ್ಕೆ ನಾವು 2ರಿಂದ ಗುಣಿಸಿದಾಗ ನಮಗೆ ಉತ್ತರ ಸಿಗುತ್ತೆ.
8ಕ್ಕೆ 2ರಿಂದ ಗುಣಿಸಿದಾಗ 8 2 16. ಸೊ ಹಾಗಾಗಿ ಈ ಒಂದು ಆಕೃತಿಯಲ್ಲಿರುವಂತಹ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಅಂದರೆ 16 ತ್ರಿಭುಜಗಳು. ಓಕೆ, ಸೊ ವಿವರಣೆಯನ್ನು ಇನ್ನೊಮ್ಮೆ ಕ್ಲಿಯರಾಗಿ ಹೇಳ್ತೀನಿ. ಇಲ್ಲಿ ನೋಡಿ, ಚೌಕದೊಳಗೆ ಕಾಣಿಸುವ ಸಣ್ಣ ತ್ರಿಭುಜಗಳಿಗೆ 1 2 3 ಹೀಗೆ ಸಂಖ್ಯೆ ನೀಡಿ ಅದರಲ್ಲಿ ಅತಿ ದೊಡ್ಡ ಸಂಖ್ಯೆಯನ್ನು 2ರಿಂದ ಗುಣಿಸಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂತಹ ಆಕೃತಿಯಲ್ಲಿ 8 ಸಣ್ಣ ತ್ರಿಭುಜಗಳಿದ್ದಾವೆ. ಹಾಗಾಗಿ ದೊಡ್ಡ ಸಂಖ್ಯೆ 8 ಆಗುತ್ತೆ. 8ಕ್ಕೆ 2ರಿಂದ ಗುಣಿಸಿದಾಗ 16 ಬರುತ್ತೆ. ಸೊ 16 ತ್ರಿಭುಜಗಳು ಈ ಆಕೃತಿಯಲ್ಲಿದೆ ಅಂತ ಹೇಳ್ಬೋದು. ಓಕೆ, ಸೊ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. 5ನೆಯ ಪ್ರಶ್ನೆ, 2 ಚೌಕಗಳನ್ನು ಅಕ್ಕಪಕ್ಕದಲ್ಲಿ ಕೊಡಲಾಗಿದೆ. ಈ 2 ಚೌಕಗಳಲ್ಲಿ ಕರ್ಣಗಳನ್ನು X ಆಕಾರದಲ್ಲಿ ಎಳೆಯಲಾಗಿದೆ. ಹಾಗಾದರೆ ಪ್ರತಿ ಚೌಕದಲ್ಲಿ 4 ಸಣ್ಣ ತ್ರಿಭುಜಗಳಿವೆ. ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಗ ಕೊಟ್ಟಿರುವಂತಹ ಪ್ರಶ್ನೆಯನ್ನು ನಾವು ಆಕೃತಿಯಲ್ಲಿ ನೋಡೋದಾದರೆ ಈ ಆಕೃತಿ ನಮಗೆ ಸಿಗುತ್ತೆ. ಓಕೆ, ಸೊ ಈಗ ಇಲ್ಲಿ ನೀವು ನೋಡಿದಾಗ 2 ಚೌಕಗಳಿದೆ. 2 ಚೌಕಗಳಿಗೆ X ಆಕಾರದಲ್ಲಿ ಕರ್ಣಗಳನ್ನು ಎಳೆಯಲಾಗಿದೆ. ಹೌದಾ? ಸೊ ಈ ರೀತಿ ಎಳೆಯಲಾಗಿದೆ. ಇದರಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿದೆ ಅನ್ನೋದನ್ನು ನಾವು ಕೌಂಟ್ ಮಾಡಬೇಕು. ಇದಕ್ಕೆ ನೀವು 4ನೇ ಲೆಕ್ಕ ಬಿಡಿಸುವಾಗ ಏನು ಟ್ರಿಕ್ಸ್ ಯೂಸ್ ಮಾಡಿದ್ರು ಅದನ್ನು ಇಲ್ಲೂ ಯೂಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಹಿಂದಿನ ಲೆಕ್ಕದಲ್ಲಿ 8 ಸಂಖ್ಯೆ ಸಿಕ್ಕಿತ್ತು. ಆದರೆ ಇಲ್ಲಿ ನಮಗೆ ಎಷ್ಟು ಸಿಗುತ್ತೆ, ಒಂದೊಂದು ಚೌಕವನ್ನು ಸಪ್ರೇಟಾಗಿ ಎಣಿಸ್ಕೊಳ್ಳೋಣ. ಇಲ್ಲಿ 1 2 3 4. ಸೊ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದಾಯಿತು, 4 ಆಯಿತು. ಇದಕ್ಕೆ ನಾವು 2ರಿಂದ ಗುಣಿಸ್ಬೇಕೀಗ. ಓಕೆ, 2ರಿಂದ ಗುಣಿಸಿದಾಗ ಎಷ್ಟಾಗುತ್ತೆ, 8. ಇಲ್ಲಿ ಈ ಚಿತ್ರದಲ್ಲೂ ಕೂಡ ನಮಗೆ 8 ತ್ರಿಭುಜಗಳು ಇರೋದು ಸಿಗುತ್ತೆ. ಆದರೆ ಈ ಒಂದು ಆಕೃತಿಯಲ್ಲಿ ಟ್ವಿಸ್ಟ್ ಏನಿದೆ ಅಂತ ಸೂಕ್ಷ್ಮವಾಗಿ ಗಮನಿಸಬೇಕು. ನಮಗಿಲ್ಲಿ ಮೇಲ್ನೋಟಕ್ಕೆ ನಾವು ಲೆಕ್ಕ ಮಾಡಿದಾಗ 8 ತ್ರಿಭುಜಗಳಿದೆ. ಸೊ ಇದನ್ನು ಕೂಡಿಸಿದಾಗ ಒಟ್ಟು 16 ಆಗುತ್ತೆ. ಓಕೆ, ಒಟ್ಟು ಎಷ್ಟಾಗುತ್ತೆ ಈ ಆಕೃತಿಯಲ್ಲಿ, 16 ತ್ರಿಭುಜಗಳಿದೆ ಅಂತ ನಾವು ಕೌಂಟ್ ಮಾಡಿ ಬರೆದ್ರೆ ನಮ್ಮ ಉತ್ತರ ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ನಮಗೆ 2 ಇನ್ನೂ ದೊಡ್ಡ ತ್ರಿಭುಜಗಳು ಸಿಗುತ್ತಲ್ವಾ, ಇಲ್ಲಿ ನೋಡಿ. ಸೊ ಇದು ಜಾಯಿಂಟ್ ಆಗಿದೆ. ಹಾಗಾಗಿ ನಮಗಿಲ್ಲಿ 2 ತ್ರಿಭುಜಗಳು ಮತ್ತು ಎಕ್ಸ್ಟ್ರಾ ಆಗುತ್ತೆ. ಸೊ 16ಕ್ಕೆ 2ನ್ನು ಸೇರಿಸಿದಾಗ ಎಷ್ಟಾಗುತ್ತೆ, 18. 16 + 2 18 ತ್ರಿಭುಜಗಳು ಆಕೃತಿಯಲ್ಲಿ ಇದೆ ಅನ್ನೋದು ಸರಿಯಾದ ಉತ್ತರ. ವಿವರಣೆಯನ್ನು ಒಂದ್ಸಲ ನೋಡೋಣ. ಇಲ್ಲಿ ನೋಡೋಣ. ಸೊ ಇಲ್ಲಿ ಇದನ್ನು ಹೇಗೆ ಬಿಡಿಸೋದು, ಇಲ್ಲಿ ನೋಡಿ, 2 ಚೌಕಗಳು ಸೇರುವ ಮಧ್ಯರೇಖೆಯಲ್ಲಿ ಏನಾಗಿದೆ, ಮೇಲೊಂದು ಮತ್ತು ಕೆಳಗೊಂದು ಜಾಯಿಂಟ್ ಬಿಂದುಗಳಿರುತ್ತವೆ. ಈ ಬಿಂದುಗಳಿಂದ 2 ದೊಡ್ಡ ತ್ರಿಭುಜಗಳು ಸೃಷ್ಟಿಯಾಗುತ್ತವೆ. ಸೊ ಇಲ್ಲಿ ನಾನು ನಿಮಗೆ ಚಿತ್ರದಲ್ಲಿ ತೋರಿಸಿದೆ ಆಗಲೇ ಬಿಡಿಸುವಾಗ ಮೊದಲ ಚೌಕದಲ್ಲಿ 8 ತ್ರಿಭುಜಗಳಿದೆ. 2ನೇ ಚೌಕದಲ್ಲಿ 8 ತ್ರಿಭುಜಗಳಿದೆ. ಪ್ಲಸ್ ಇವೆರಡು ದೊಡ್ಡ ತ್ರಿಭುಜಗಳನ್ನು ನಾವು ಸೇರಿಸಿದಾಗ 18 ತ್ರಿಭುಜಗಳಾಗುತ್ತೆ. ಓಕೆ, ಸೊ ಇದು ನಿಮಗೆ ಸುಲಭವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆನಾ? ಸೊ ಈಗ ಅದೇ ವಿವರಣೆಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಒಂದು PDF ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡುವಾಗ ನೋಡ್ಕೊಳ್ಳಿ. ಓಕೆನಾ? ಸೊ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸರಳವಾದ ರೀತಿಯಲ್ಲಿ ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಂದ್ಕೊಳ್ತೀನಿ. ಈ ಮಾನಸಿಕ ಸಾಮರ್ಥ್ಯ ವಿಷಯ ಹೇಗೆ ಅಂದರೆ, ನಾವು ಅರ್ಥ ಮಾಡ್ಕೊಂಬಿಡ್ಬೋದು ಅದನ್ನು ಸುಲಭವಾಗಿ. ಆದರೆ ಅದನ್ನು ಅರ್ಥೈಸೋದಿದೆಯಲ್ಲ, ಸೊ ಅದರಲ್ಲೂ ಈ ಒನ್ ವೇ ಕ್ಲಾಸ್ನಲ್ಲಿ ಹೇಳೋದಿದೆಯಲ್ಲ, ಸೊ ಅದೊಂದು ರೀತಿ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಸೊ ಅದನ್ನು ಸಾಧ್ಯವಾದಷ್ಟು ನಿಮಗೆ ತಿಳಿಸಿ ಹೇಳುವಂತಹ ಪ್ರಯತ್ನ ಮಾಡಿದ್ದೀನಿ ಅಂದ್ಕೊಳ್ತೀನಿ. ಈ 5 ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ಈಗ ಈ ರೀತಿ ನಾವು ಕಡಿಮೆ ಸಮಯದಲ್ಲಿ ಲೆಕ್ಕಗಳನ್ನು ಬಿಡಿಸಿದ್ರೆ ನಮಗೆ ಸಮಯದ ಉಳಿತಾಯ ಆಗುತ್ತೆ ಮತ್ತು ಬೇರೆ ಪ್ರಶ್ನೆಗಳನ್ನು ಅಟೆಂಡ್ ಮಾಡೋದಕ್ಕೆ ಸಮಯ ಉಳಿಯುತ್ತೆ ಅಂತ ಹೇಳ್ಬೋದು. ಸೊ ನಮಗಂತೂ ಇಷ್ಟು ಸರಳವಾಗಿ ಯಾರೂ ಹೇಳ್ಕೊಟ್ಟಿರಲಿಲ್ಲ. ನಾವು ಪುಸ್ತಕದಲ್ಲಿ ಹುಡುಕಿದ್ರೂ ಕೂಡ ನಮಗೆ ಶಾರ್ಟ್ಕಟ್ ಟ್ರಿಕ್ಸ್ ಸಿಗ್ತಾ ಇರಲಿಲ್ಲ. ಆದರೆ ಇವಾಗ ನಿಮಗೆ ಬೇಕಾದಷ್ಟು ಸೋರ್ಸ್ ಇದೆ. ಅದನ್ನು ನಮಗೆ ಸಿಕ್ಕಷ್ಟು ನಿಮಗೆ ತಿಳಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸೊ ಈ ರೀತಿ ಶಾರ್ಟ್ಕಟ್ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಜಾಸ್ತಿ ಸಮಯವನ್ನು ನಾವು ಇದಕ್ಕೆ ಅಂತಲೇ ಇಟ್ಬಿಟ್ರೆ ಬೇರೆ ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದೋದಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಸರಿಯಾದ ಉತ್ತರದ ಬದಲಿಗೆ ತಪ್ಪು ಉತ್ತರವನ್ನು ನಾವು ಚೂಸ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಮಾನಸಿಕ ಸಾಮರ್ಥ್ಯದಲ್ಲಿ ಕಡಿಮೆ ಸಮಯದಲ್ಲಿ ಲೆಕ್ಕಗಳನ್ನು ಬಿಡಿಸೋದನ್ನು ಕಲೀರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.